ಇವತ್ತಿಗೆ ನನ್ನ ಹೋರಾಟ ಈ ವರ್ಷದಲ್ಲಿ 41ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಕನ್ನಡ ಹೋರಾಟ 82 ಗೋಕಾಕ್ ಚಳುವಳಿ. ಆ ಒಂದು ಗೋಕಾಕ್ ಚಳುವಳಿ ಹೋರಾಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಭಾಗಿಯಾಗಿ ಅಲ್ಲಿಂದ ಇಲ್ಲಿಯವರೆಗೆ ಕಾಯ ವಾಚ ಮನಸ ಯಾರಿಗೂ ನೋವು ಕೊಡ್ತೇನೆ, ಯಾರ ಮನೆ ಬಾಗಿಲೂ ಹತ್ತಿದ್ದೇನೆ. ಧೈರ್ಯವಾಗಿ ಕನ್ನಡದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀನಿ. ಮೊದಲೇ ಒಂದು ಮಾತು ಹೇಳಿದ್ರು ಪ್ರವೀಣ್ ಶೆಟ್ಟಿ ಅವರು, ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ, ಆದರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡ ಹೋರಾಟಗಾರರ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಅದು ಸತ್ಯವಾದಂಥ ಮಾತು. ಗೋಕಾಕ್ ಚಳುವಳಿ ಅಲ್ಲೂ ಕೂಡ ಅವತ್ತಿನ ಹೋರಾಟದಲ್ಲಿ ಅನೇಕ ಜನ ಅದಕ್ಕೆ ವಿರೋಧ ಮಾಡಿದವರು ಇದ್ರು. ಅದನ್ನೆಲ್ಲ ನಾನು ಬಲ್ಲೆ. ಸರ್ಕಾರದ ಜೊತೆ ಸೇರಿಕೊಂಡು ಗೋಕಾಕ್ ಚಳುವಳಿನ ವಿರೋಧ ಮಾಡಿದಂಥವ್ರು ಇದ್ರು, ಸಾಹಿತ್ಯಗಳು ಇದ್ರು, ಇನ್ನು ಅನೇಕ ಜನ ಇದ್ರು. ಅದೆಲ್ಲ ಈಗ ಬೇಡ. ಈ ನಿಲುವು, ದ್ವಂದ್ವವಾದಂಥ ನಿಲುವುಗಳು ಆಗಾಗ ಬರ್ತಾ ಇರ್ತಾರೆ. ಆದರೆ ನಮ್ಮಲ್ಲಿ ಅಪಸ್ವರ ಬೇಡ ಅನ್ನೋದೇ ನಮ್ಮ ಉದ್ದೇಶ. ನಾವು ಅನೇಕ ಬಾರಿ ಸರ್ಕಾರಕ್ಕೆ ಒತ್ತಾಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ತಿಂಗಳು ನಾವು ಹೇಳ್ಕೊಂಡು ಎಲ್ಲ ಸಭೆಗಳಲ್ಲಿ ಹೋಗಿ ರಾಜ್ಯೋತ್ಸವದಲ್ಲಿ 68ನೇ ಕನ್ನಡ ರಾಜ್ಯೋತ್ಸವ ಕರ್ನಾಟಕಕ್ಕೆ ನಾಮಕರಣ ಆಗಿ 50 ವರ್ಷ ಆಯಿತು ಅಂತ ಹೆಮ್ಮೆಯಿಂದ ಹೇಳ್ಕೊಂಡು, ಆದರೆ 68 ವರ್ಷದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, ಕನ್ನಡ ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನ ಇವತ್ತೆಲ್ಲ ನಾವು ಆತ್ಮಾವಲೋಕನ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಕಾರಣ ಯಾರು? ನಾನು ಕೇವಲ ಒಬ್ಬ ಮುಖ್ಯಮಂತ್ರಿ ಹೆಸರು ಹೇಳೋದಿಲ್ಲ. ಅಲ್ಲಿಂದ ಇಲ್ಲಿಯವರೆಗೆ 1956ರ ಇಸ್ವಿನಲ್ಲಿ ಭಾಷಾವಾರ ಕ್ರಾಂತಿಗಳಾದ್ಮೇಲೆ ಯಾರ್ಯಾರು ಈ ರಾಜ್ಯವನ್ನು ಆಡ್ಕೊಂಡು ಬಂದರೋ ಅವರೆಲ್ಲರೂ ನೇರವಾಗಿ ಹೊಣೆ ಆಗ್ತಾರೆ. ಸುಮಾರು 125 ಆದೇಶಗಳು, ಸರ್ಕಾರಿ ಆದೇಶಗಳು ಹೊರಡಿಸಿದ್ದಾರೆ. ಆಡಳಿತ ಭಾಷೆ ಕನ್ನಡ ಆಗಬೇಕು, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಈ ಎಲ್ಲ ಆದೇಶಗಳು ಕೇವಲ ಪೇಪರ್ನಲ್ಲಿ ಮಾತ್ರ ಇದೆ, ಪುಸ್ತಕದಲ್ಲಿ. ಕಾರ್ಯಗತವಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ? ನಿಮ್ಮಲ್ಲಿ ಆ ಬದ್ಧತೆ ಇಲ್ಲ. ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ, ಭಾಷೆಯ ಬಗ್ಗೆ ಆ ಬದ್ಧತೆ ಇದ್ದಿದ್ರೆ ಇವತ್ತು ಹಿಂಗಾಗ್ತಿರ್ಲಿಲ್ಲ. ತಮಿಳುನಾಡು, ಆಂಧ್ರ, ಕೇರಳ ನೋಡಿ, ಭಾಷಾವಾರ ಪ್ರಾಂತ್ಯಗಳಾದ್ಮೇಲೆ ಅವರು ಆ ರಾಜ್ಯದ ಭಾಷೆ ಮತ್ತು ಆ ನೆಲದ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಕೊಡೋದ್ರ ಮೂಲಕ ಗಟ್ಟಿಯಾಗಿ ಮಾಡ್ಕೊಂಡಿದ್ದಾರೆ. ನಾವ್ಯಾಕೆ ಮಾಡೋಕ್ಕಾಗಲಿಲ್ಲ? ನಿಮ್ಗೆ ಯಾರಿಗೂ ಆ ಧೈರ್ಯ ಇರಲಿಲ್ಲ. ಧೈರ್ಯ ಇಲ್ಲ, ಇವತ್ತು ಇಲ್ಲ. ಅದು ನಮ್ಮ ದುರ್ದೈವ. ಏನೇ ಆಗಲಿ, ನಾವಂತೂ ನಿಷ್ಠೆಯಿಂದ ಕನ್ನಡದ ಕೆಲಸವನ್ನ ಮಾಡಿಕೊಂಡು ಬಂದಿದ್ದೀವಿ. ಸಮಯ ಬಂದಂಥ ಸಂದರ್ಭದಲ್ಲಿ ಈಗ ಪ್ರವೀಣ್ ಶೆಟ್ಟಿ ಅವರೇ, ಯಾವುದೇ ಸಮಸ್ಯೆ ತಗೊಳ್ಳಿ, ಕಾವೇರಿ ಸಮಸ್ಯೆಯಿಂದ ತಗೊಂಡು ಭಾಷೆವರೆಗೂ ತಗೊಳ್ಳಿ, ಹೋರಾಟ ಮಾಡೋರು ನಾವೇ. ಕಾವೇರಿಗೆ ಹೋರಾಟ ಮಾಡಬೇಕು, ಕಳಸಾ ಬಂಡೂರಿಗೆ ಹೋರಾಟ ಮಾಡಬೇಕು, ಮಹದಾಯಿ, ಮೇಕೆದಾಟು, ಇಂಥವಕ್ಕೆಲ್ಲ ಕನ್ನಡ ಪರ ಹೋರಾಟಗಾರರೇ ಧ್ವನಿ ಇರಬೇಕು. ಅನೇಕ ಹೋರಾಟಗಳನ್ನು ಮಾಡಿ, ಅನೇಕ ಬಂದ್ಗಳನ್ನು ಮಾಡಿದ್ವಿ. ಅವತ್ತು ಕೂಡ ಬಹಳಷ್ಟು ಜನ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟರು. ಕೆಲವರು ನೈತಿಕ ಬೆಂಬಲ ಅಂದರು. ಆದರೂ ನಾವು ಬೇಸರ ಮಾಡಿಕೊಂಡಿಲ್ಲ. ಆದರೂ ಇವತ್ತು ನಾವು ಇಲ್ಲಿ ಕೂತಿರೋದು ಯಾಕೆ ಅಂತ ಹೇಳಿದ್ರೆ, ಅಮಾಯಕ ಕನ್ನಡಿಗರಿಗೆ ತೊಂದರೆ ಆಗಬಾರದು. ಅವರನ್ನು ನಮ್ಮನ್ನ ನಂಬಿಕೊಂಡು ಬಂದಿದ್ದಾರೆ, ನಾಯಕರನ್ನ ನಂಬಿಕೊಂಡು ಬಂದಿದ್ದಾರೆ, ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಏಕೈಕ ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ. ನಾವು ನೈತಿಕ ಬೆಂಬಲ ಅಲ್ಲ, ಭಾಷೆ ಬೆಂಬಲ ಅಲ್ಲ, ನಾವು ನೇರವಾಗಿ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀವಿ.